ಈ ಜೂನಿಂದ ಏನಾಗ್ತಾ ಇದೆ ಗೊತ್ತಾ ನಿಮಗೆ? ಮೊದಲೇ 6ನೇ ಮನೆ ಅಧಿಪತಿ ಅವನು, ರೋಗಾಧಿಪತಿ, ಶತ್ರುಗೆ ಕಾರಕ, 3 6ನೇ ಮನೆ ಅಧಿಪತಿ ಅವನು. ಗುರುಬಲ ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡುವಂಥ ದುಡ್ಡು ಸಾಲವಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಎಕ್ಸಾಂಪಲ್, ನೀವು ಯಾರ ಹತ್ರನೋ ಕೈ ಸಾಲ ಇಸ್ಕೊಂಡಿದ್ರಿ, ಅದನ್ನು ವೃತ್ತಿಗೆ ಬಿಸ್ನೆಸ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಅದು ಖಂಡಿತವಾಗಿಯೂ ಲಾಸ್ ಆಗುತ್ತೆ ನಿಮಗೆ, ಅದು ಶುಭ ಫಲವನ್ನು ಕೊಡೋದಿಲ್ಲ. ಆದರೆ ಒಂದು ಗುಡ್ ಥಿಂಗ್ ಏನಂದರೆ, ಶತ್ರುಗಳೇನು ಮಾಡೋಕ್ಕಾಗಲ್ಲ ನಿಮ್ಮನ್ನು. ಏನಾದರೂ ಮಾಡಿ ಒಂದು ಕೆಲಸ ಬಿಡಿಸ್ಬೇಕು, ಏನಾದರೂ ಮಾಡಿ ಒಂದು ಸಮಸ್ಯೆ ಮಾಡಬೇಕು ಅಂತಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅವ್ರು ಏನು ಮಾಡಲಿಕ್ಕಾಗಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರನ ಮನದಲ್ಲಿ ನಿಂತ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಂಗೂರು ಮದ್ದು ದೀಕ್ಷೆ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಇನ್ನು ಈ ವರ್ಷದ ಗುರು ಬದಲಾವಣೆಯ ಗೋಚಾರ ಫಲದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನೋಡಿ, ಗುರು ಅಂತ ಬಂದಾಗ ತುಲಾರಾಶಿಯವರಿಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರು. ಕಳೆದ ವರ್ಷ 2025 2026 ಜೂನ್ವರೆಗೂ ಇಟ್ ಈಸ್ ವೆರಿ ಗುಡ್ ಟೈಮ್. ಅಂದರೆ ಒಂದಷ್ಟು ವ್ಯವಹಾರಗಳಾಗಿರುತ್ತೆ, ಮನೆಗೇನೋ ಒಂದಷ್ಟು ಪರ್ಚೇಸ್ ಮಾಡಿರ್ತೀರಿ, ಏನೋ ಒಂದಷ್ಟು ಗುಡ್ ಥಿಂಗ್ಸ್ ಮನೇಲಿ ಒಂದಷ್ಟು ಏನೋ ಸಣ್ಣ ಪುಟ್ಟದಿದ್ದರೂ ಕೂಡ ಒಂದಷ್ಟು ಶುಭ ಫಲಗಳಂತೂ ಪ್ರಾಪ್ತಿಯಾಗಿರುತ್ತೆ. ಆದರೆ ಈ ಜೂನಿಂದ ಏನಾಗ್ತಾ ಇದೆ ಗೊತ್ತಾ ನಿಮಗೆ? ಮೊದಲೇ 6ನೇ ಮನೆ ಅಧಿಪತಿ ಅವನು, ರೋಗಾಧಿಪತಿ, ಶತ್ರುಗೆ ಕಾರಕ, 3 6ನೇ ಮನೆ ಅಧಿಪತಿ ಅವನು ಗುರು. ಅವನು ದಶಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. 3ನೇ ಮನೆ ಅಧಿಪತಿ ದಶಮದಲ್ಲಿ ಸಂಚಾರ ಮಾಡುವಾಗ ಏನು ಮಾಡ್ತಾರೆ ಅವರು ಅಂದರೆ, ಗುರುಬಲ ಹೋಗುತ್ತೆ. ನೋಡಿ, 3ನೇ ಮನೆ ಧೈರ್ಯವನ್ನು ಇಂಡಿಕೇಟ್ ಮಾಡುತ್ತೆ. ಏನು ನಿಮಗೆ ಕಳೆದ ವರ್ಷ ಇತ್ತಲ್ಲ ಧೈರ್ಯ, ಆ ಮೋಟಿವೇಶನ್ನೇ ಹೋಗ್ಬಿಡುತ್ತೆ. ಯಾಕಂದರೆ ಮುಟ್ಟದ್ದೆಲ್ಲ ಚಿನ್ನ ಆಗ್ತಾಯಿತ್ತು, ಏನೋ ಹಾಕಿದ್ರೆ ಏನೋ ಒಂದು ರಿಟರ್ನ್ ಬರ್ತಾಯಿತ್ತು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಏನು ಹಾಕಿದ್ರು ರಿಟರ್ನ್ ಬರ್ತಾ ಇಲ್ಲ, ಅಥವಾ ಏನೋ ಒಂದು ಸ್ಟಾಕ್ಗೆ ಹಾಕಿದೆ, ಏನೋ ವ್ಯವಹಾರಕ್ಕೆ ಹಾಕಿದ್ದೆ, ಏನೋ ಬಿಸ್ನೆಸ್ಗೆ ಹಾಕಿದ್ದೆ, ಕೋಟಿ ಲಾಸ್ ಆಗೋಯ್ತು, ಲಕ್ಷ ಲಾಸ್ ಆಗೋಯ್ತು, ಅಯ್ಯೋ ನೆಕ್ಸ್ಟ್ ಏನು ಮಾಡೋದಪ್ಪ ಅನ್ನುವಂಥ ಭಯ ನಿಮ್ಮನ್ನು ಈ ವರ್ಷ ಕಾಡಿಸುತ್ತೆ. ಜೊತೆಗೆ 6ನೇ ಮನೆ ಅಧಿಪತಿ 10ನೇ ಮನೇಲಿ ಇರೋದ್ರಿಂದ 6ನೇ ಮನೆ ರೋಗವನ್ನು ಇಂಡಿಕೇಟ್ ಮಾಡುತ್ತೆ. ಸ್ವಲ್ಪ BP ಶುಗರ್ ವೇರಿಯೇಷನ್ ಆಗುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ಕೆಲಸ ಇದೆ, ದಶಮ ಭಾವದಲ್ಲಿ ಉಚ್ಚನಾಗಿರುವಂಥ ಗುರು ಕೂತ್ಕೊಂಡಿದ್ದಾನೆ, ಕೇಂದ್ರದಲ್ಲಿ ಕೂತ್ಕೊಂಡಿದ್ದಾನೆ, ಆದರೆ ಗುರುಬಲದಿಂದ ಕೂತ್ಕೊಂಡಿಲ್ಲ. ಕೆಲಸ ಮಾಡ್ತಾ ಇದ್ದೀರಾ, ಸಂಬಳ ಬರ್ತಾ ಇದೆ, ಬಟ್ ಪ್ರಮೋಷನ್ ಸಿಗಲ್ಲ ಈ ವರ್ಷ. ಅಥವಾ ಕೆಲಸ ಮಾಡ್ತಾ ಇದ್ದೀರಾ, ಕೆಲಸ ಇದೆ, ನಿಮಗೆ ರೆಕಗ್ನೈಸೇಷನ್ ಸಿಗೋದಿಲ್ಲ. ಅಥವಾ ಕೆಲಸ ಮಾಡ್ತಾ ಇದ್ರಿ, ಎಲ್ಲವೂ ನಡೀತಾ ಇದೆ, ಬಟ್ ಸಂಪಾದನೆ ಮಾಡೋದೆಲ್ಲ ಕಮಿಟ್ಮೆಂಟಿಗೆ ಖರ್ಚಿಗೆ ಆಗ್ತಾ ಇದೆ. ಈ ಥರದ ಸಮಸ್ಯೆಗಳು ನಿಮಗೆ ಜಾಸ್ತಿ ಆಗುತ್ತೆ ಈ ವರ್ಷ. ಆದರೆ ಒಂದು ಗುಡ್ ಥಿಂಗ್ ಏನಂದರೆ, ಶತ್ರುಗಳೇನು ಮಾಡೋಕ್ಕಾಗಲ್ಲ ನಿಮ್ಮನ್ನು. ಏನಾದರೂ ಮಾಡಿ ಒಂದು ಕೆಲಸ ಬಿಡಿಸ್ಬೇಕು, ಇವ್ನಿಗೆ ಏನಾದರೂ ಮಾಡಿ ತೊಂದರೆ ಕೊಡಬೇಕು, ಏನಾದರೂ ಮಾಡಿ ಒಂದು ಸಮಸ್ಯೆ ಮಾಡಬೇಕು ಅಂತಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅವ್ರು ಏನು ಮಾಡಲಿಕ್ಕಾಗುತ್ತೆ. ಆದರೆ ವೃತ್ತಿ ಅಂತ ಬಂದಾಗ ಸ್ವಲ್ಪ ಕಿರಿಕಿರಿ ಇದ್ದಿದ್ದೆ. ಜೊತೆಗೆ ಈ ತುಲಾರಾಶಿಯವ್ರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, 3ನೇ ಮನೆ ತಂಗಿ ಮತ್ತು ತಮ್ಮನನ್ನು ಇಂಡಿಕೇಟ್ ಮಾಡುತ್ತೆ. ನಿಮ್ಗೆ ಯಾರು ಚಿಕ್ಕ ಸಹೋದರ ಸಹೋದರಿ ಇದ್ದರೆ ಅವ್ರ ಜೊತೆಗೆ ಈ ವರ್ಷ ಸ್ವಲ್ಪ ಸಂಬಂಧ ಕೆಡುತ್ತೆ ನಿಮಗೆ, ಅಥವಾ ವ್ಯಾವಹಾರಿಕವಾಗಿ ನಿಮಗೂ ಅವ್ರಿಗೂ ಸಂಬಂಧಗಳು ಕೆಡುತ್ತೆ. ಜೊತೆಗೆ 6ನೇ ಮನೆ ಏನಾಗ್ತಾ ಇದೆ, 6ನೇ ಮನೆ ಶತ್ರು ಸಾಲವನ್ನು ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಬಿಸ್ನೆಸ್ಗಾಗಿ, ನಿಮ್ಮ ವ್ಯವಹಾರಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ದುಡ್ಡು ಸಾಲವಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಎಕ್ಸಾಂಪಲ್, ನೀವು ಯಾರ ಹತ್ರನೋ ಕೈ ಸಾಲ ಇಸ್ಕೊಂಡಿದ್ರಿ, ಅಥವಾ ಯಾರ ಹತ್ರನೋ ಬ್ಯಾಂಕಿಂದ ದುಡ್ಡು ಇಸ್ಕೊಂಡಿದ್ರಿ, ಅದನ್ನು ವೃತ್ತಿಗೆ ಬಿಸ್ನೆಸ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಅದು ಖಂಡಿತವಾಗಿಯೂ ಲಾಸ್ ಆಗುತ್ತೆ ನಿಮಗೆ, ಅದು ಶುಭ ಫಲವನ್ನು ಕೊಡೋದಿಲ್ಲ. ಅದರಿಂದ ನನ್ನ ಪ್ರಕಾರ ನೀವು ಈ ವರ್ಷ ಯಾವುದೇ ಹೊಸ ಬಿಸ್ನೆಸ್ ಕೈ ಹಾಕುವಂಥದ್ದು, ಇನ್ವೆಸ್ಟ್ಮೆಂಟ್ ಕೈ ಹಾಕುವಂಥದ್ದು ಮಾಡುವಂಥದ್ದು ಅಷ್ಟೊಂದು ಲಾಭದಾಯಕವಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಜೊತೆಗೆ ಪರಿಹಾರ ಏನು ಮಾಡಬೇಕು ಗುರುಗಳೇ ಹಾಗಾದರೆ ಅಂತ ನಿಮ್ಮ ಪ್ರಶ್ನೆ. ಪರಿಹಾರ ಭಾಳ ಸಿಂಪಲ್. ಏನಂದರೆ,
ಆ, ಪ್ರತಿ ಶುಕ್ರವಾರದ ದಿನ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಚಂದನವನ್ನು ಹಾಕ್ಬಿಟ್ಟು ಸ್ನಾನ ಮಾಡಿ, ಜೊತೆಗೆ ಗಂಧದ ಫ್ಲೇವರ್ ಇರುವಂತಹ ಪರ್ಫ್ಯೂಮನ್ನು ಬಳಸಿ. ಗಂಡ್ಮಕ್ಳಾದರೆ ಆ ಗಂಧವನ್ನು ಸ್ವಲ್ಪ ಕಿವಿಯ ಕೆಳಭಾಗದಲ್ಲಿ ಸ್ವಲ್ಪ ಹಚ್ಕೊಳ್ಳಿ. ಜೊತೆಗೆ ಪ್ರತಿ ಶುಕ್ರವಾರದ ದಿನ ಮಿಸ್ ಮಾಡದೆ ಪ್ರತಿ ಶುಕ್ರವಾರದ ದಿನ ಅಮ್ಮನವರಿಗೆ ಹಳದಿ ಬಣ್ಣದ ಹೂಗಳನ್ನು ತೆಗೆದುಕೊಂಡು ಕೊಡಿ. ಹಳದಿ ಬಣ್ಣ ಇರಬೇಕದು. ಹಳದಿ ಬಣ್ಣದ ಹೂಗಳನ್ನು ಅಮ್ಮನವ್ರ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡುವಂಥದ್ದು, ಒಂದು ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು. ಮತ್ತು ಬೆಟ್ಟದ ಮೇಲಿರುವಂಥ ಹೆಣ್ಣು ದೇವರ ದರ್ಶನ. ಎಕ್ಸಾಂಪಲಿಗೆ ಮೈಸೂರು ಚಾಮುಂಡೇಶ್ವರಿ, ಒಂದು ವರ್ಷಕ್ಕೆ 2 ಸರಿನಾದ್ರೂ ಬೆಟ್ಟದ ಮೇಲಿರುವ ಒಂದು ಅಮ್ಮನವರ ದರ್ಶನವನ್ನು, ಅದು ಯಾವುದೇ ಕ್ಷೇತ್ರ ಇರ್ಬೋದು, ನಾನೊಂದು ಎಕ್ಸಾಂಪಲ್ ಹೇಳಿದ್ದು, ಕ್ಷೇತ್ರ ದರ್ಶನವನ್ನು ಮಾಡಿ. ಜೊತೆಗೆ ಈ ವರ್ಷ ಒಂದು 4-5 ಸರಿನಾದ್ರೂ ನಿಮ್ಮ ಮನೆಯ ಹೆಣ್ಣು ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಇದರಿಂದ ಈ ನೆಗೆಟಿವ್ಸ್ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಅದರಿಂದ ಸಂಬಂಧಿಕರ ಜೊತೆ, ಅದರಲ್ಲೂ ಕೂಡ ತಮ್ಮ ತಂಗಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಂಬಂಧವನ್ನು ವ್ಯಾವಹಾರಿಕವಾಗಿ ಕೆಡಿಸ್ಕೋಬೇಡಿ. ಎರಡನೇದು ಬಂದು, ಈ ವರ್ಷ ಯಾವುದೇ ಇನ್ವೆಸ್ಟ್ಮೆಂಟು ಸಾಲವನ್ನು ಈಸ್ಕೊಂಡು ಅದನ್ನ ಬಿಸ್ನೆಸ್ಗೆ ಅಂತ ಹಾಕಿದ್ರೆ ಅದು ನಿಮಗೆ ನಷ್ಟವನ್ನು ಮಾಡುತ್ತೆ. ಭಾಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ಕನ್ಯಾ ರಾಶಿಯ 2026ರ ಗೋಚಾರ ಫಲವನ್ನು ತಿಳಿಸಿದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ. ಶ್ರೀ